ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹಾಲಿ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ 17 ವರ್ಷಗಳ ಕನಸು 18ನೇ ಸೀಸನ್ ಅಲ್ಲಿ ನನಸಾಗಿತ್ತು. ಚೊಚ್ಚಲ ಟ್ರೋಫಿಗೆ ಬೆಂಗಳೂರು ತಂಡ ಮುತ್ತಿಕ್ಕಿತ್ತು. ಸೊ ಈಗ ಚಾಂಪಿಯನ್ಶಿಪ್ನ ತಮ್ಮಲ್ಲೇ ಉಳಿಸಿಕೊಳ್ಳೋಕೆ ಮುಂದಿನ ಆವೃತ್ತಿಯಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಲೇಬೇಕಿದೆ. ಅಂಡ್ ಮಿನಿ ಆಕ್ಷನ್ ನಲ್ಲಿ ತಂಡಕ್ಕೆ ಅಗತ್ಯ ಇರುವಂತ ಪ್ಲೇಯರ್ಗಳನ್ನ ಖರೀದಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಮಿನಿ ಆಕ್ಷನ್ ನಲ್ಲಿ RCB ಯಾವ್ಯಾವ ಆಟಗಾರರ ಮೇಲೆ ಕಣ್ಣಿಡಬಹುದು, ಯಾವ ವಿಭಾಗಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು, ರಿಲೀಸ್ ಆಗಿರುವಂತ ಆಟಗಾರರ ಮೇಲೆಯೇ ಬಿಡ್ ಮಾಡ್ತಾರಾ, ಕಪ್ ನಮ್ಮಲ್ಲೇ ಉಳಿಬೇಕು ಅಂದ್ರೆ ಯಾರು ಬಂದ್ರೆ ಬೆಸ್ಟ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡಿಸೆಂಬರ್ 16ರಂದು ಅಬುದಾಬಿಯಲ್ಲಿ 2026ರ IPLಗೆ ಮಿನಿ ಆಕ್ಷನ್ ನಡೆಯಲಿದೆ. ಆಲ್ರೆಡಿ ಫ್ರಾಂಚೈಸಿಗಳು ಒಂದಷ್ಟು ಆಟಗಾರರ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಅಟ್ ಪ್ರೆಸೆಂಟ್ ಪ್ಲೇಯಿಂಗ್ 11ನಲ್ಲಿ ಆಡಿಸಲೇಬೇಕು ಎನ್ನುವಂತಹ ಪ್ಲೇಯರ್ ಅಂತ ಯಾರು ಬೇಕಿಲ್ಲದೆ ಇರಬಹುದು. ಆದರೆ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಅಥವಾ ಎಮರ್ಜಿಂಗ್ ಪ್ಲೇಯರ್ ಅಂತ ಬಂದ್ರೆ ಕ್ವಾಲಿಟಿ ಪ್ಲೇಯರ್ಗಳೇ ಬ್ಯಾಕಪ್ ಆಗಿ ತಂಡದಲ್ಲಿ ಇರಬೇಕಾಗುತ್ತೆ. ಸದ್ಯ ಪೇಸ್ ವಿಭಾಗಕ್ಕೆ ಜೋಶ್ ಹೇಜಲ್ವುಡ್, ಯಶ್ ದಯಾಳ್ ಹಾಗೆ ಭುವನೇಶ್ವರ್ ಕುಮಾರ್ ಇದ್ದಾರಾದ್ರೂ ಕೂಡ ಸಮ್ಟೈಮ್ಸ್ ಬ್ಯಾಕಪ್ ಅಂತೂ ಇರಲೇಬೇಕು. ಸೊ ಯಾಕಂದ್ರೆ ಈ ಮೂರು ಆಟಗಾರರು ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆಯುವಂತ ಆಟಗಾರರೇ ಆಗಿದ್ದಾರೆ. ಸೊ RCBಗೆ ಬೆಸ್ಟ್ ಆಪ್ಷನ್ಸ್ ಆಗುವಂತ ವಿದೇಶಿ ಟಾಪ್ 3 ಬೌಲರ್ಸ್ ಅಂಡ್ ಅವರ ಸ್ಟ್ರೆಂತ್ ಬಗ್ಗೆ ಮೊದಲಿಗೆ ಹೇಳ್ತೇನೆ. ಅದರಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಮತೀಶಾ ಪಥಿರಾನಾ. 2025ರ ಆವೃತ್ತಿಯಲ್ಲಿ CSK ತಂಡದಲ್ಲಿದ್ದಂತ ಮತೀಶಾ ಪಥಿರಾನಾ ಸ್ಟಾರ್ ಬೌಲರ್. ಶ್ರೀಲಂಕಾ ಮೂಲದ ಈ ಆಟಗಾರ ಸ್ವಿಂಗ್ ಮತ್ತು ಬೌನ್ಸ್ ಜೊತೆಗೆ 145+ ವೇಗದಲ್ಲಿ ಬೌಲಿಂಗ್ ಮಾಡುವಂತ ಸಾಮರ್ಥ್ಯ ಇದೆ. ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಯಾವುದೇ ತಂಡಕ್ಕಾದ್ರೂ ಕೂಡ ಬಿಗ್ ಸ್ಟ್ರೆಂತ್ ಆಗ್ತಾರೆ. ಬಹುಶಃ RCBಗೆ ಬಂದ್ರೆ ತಂಡದ ಪೇಸ್ ವಿಭಾಗ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಸದ್ಯ 2025ರಲ್ಲಿ CSK ಪರ ಆಡಿದ್ದು 13 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ರು. ಇನ್ನು ಮತ್ತೊಬ್ಬ ವಿದೇಶಿ ಫಾಸ್ಟ್ ಬೌಲರ್ ಆಯ್ಕೆ ಅಂದ್ರೆ ಅದು ಜೆರಾರ್ಡ್ ಕೋಟ್ಜಿ. ಸೌತ್ ಆಫ್ರಿಕಾ ಮೂಲದ ಕೋಟ್ಜಿ ರೈಟ್ ಆರ್ ಫಾಸ್ಟ್ ಬೌಲರ್ ಆಗಿದ್ದಾರೆ. ರಾ ಪೇಸ್, ಅಗ್ರೆಸಿವ್ ಹಾಗೆ ವಿಕೆಟ್ ಟೇಕಿಂಗ್ ಎಬಿಲಿಟಿ ಇವರಲ್ಲಿದೆ. ಕನ್ಸಿಸ್ಟೆನ್ಸಿ ಬೌಲಿಂಗ್ ಮಾಡೋದ್ರ ಜೊತೆಗೆ 145+ ಹೈ ಸ್ಪೀಡ್ ನಲ್ಲಿ ಬೌಲ್ ಮಾಡ್ತಾರೆ. ಬೌನ್ಸ್ ಅಂಡ್ ಸ್ವಿಂಗ್ ಕೂಡ ಚೆನ್ನಾಗಿದೆ ಅಂಡ್ ಬೌಲಿಂಗ್ ನಲ್ಲಿ ವೇರಿಯೇಷನ್ಸ್ ಅನ್ನ ನೋಡಬಹುದು. ಬಿಗ್ ಟೂರ್ನಮೆಂಟ್ ಗಳಲ್ಲಿ ಆಡಿರುವಂತ ಅನುಭವ ಕೂಡ ಇದೆ. ಅಂಡ್ ಸೌತ್ ಆಫ್ರಿಕಾ ಪರ 2023ರ ಏಕದಿನ ವಿಶ್ವಕಪ್ ನಲ್ಲಿ ಜಸ್ಟ್ 8 ಪಂದ್ಯಗಳಲ್ಲಿ 20 ವಿಕೆಟ್ ಗಳನ್ನ ಬೇಟೆಯಾಡಿದ್ರು. ಇನ್ನು 2025ರ IPL ನಲ್ಲಿ ಗುಜರಾತ್ ಟೈಟನ್ಸ್ ಪರ ಆಡಿದ್ದಂತ ಇವರು 2.40 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ರು. ಸೊ ಕೋಟ್ಜಿ ಕೂಡ RCBಗೆ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಆಗಬಹುದು. ಹಾಗೆ ಮಿನಿ ಆಕ್ಷನ್ ನಲ್ಲಿ ಸೌತ್ ಆಫ್ರಿಕಾದ ಮತ್ತೊಬ್ಬ ಸ್ಟಾರ್ ಬೌಲರ್ ಆಗಿರುವಂತ ಆಂಡ್ರಿಚ್ ನಾರ್ಜೆ ಇದ್ದಾರೆ. 2025ರಲ್ಲಿ KKR ಪರ ಕಾಣಿಸಿಕೊಂಡಿದ್ದಂತ ನಾರ್ಜೆ 6.5 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ರು. ಬಟ್ ಮಿನಿ ಆಕ್ಷನ್ಗೆ ತಂಡ ರಿಲೀಸ್ ಮಾಡಿರೋದ್ರಿಂದ RCB ಫ್ರಾಂಚೈಸಿ ಇವರ ಮೇಲೆ ಕಣ್ಣಿಡಬಹುದು. ನಾರ್ಜೆ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿದ್ದು ರಾ ಪೇಸ್, ಅಗ್ರೆಷನ್ ಅಂಡ್ ಬೌನ್ಸ್ ಜನರೇಟ್ ಮಾಡುವಂತ ಎಬಿಲಿಟಿ ಇವರಲ್ಲಿದೆ. ಪರ್ಟಿಕ್ಯುಲರ್ ಆಗಿ T20 ಫಾರ್ಮೆಟ್ ನಲ್ಲಿ ವಿಕೆಟ್ ಟೇಕಿಂಗ್ ವೆಪನ್ ಆಗಬಹುದು ತಂಡಕ್ಕೆ. ಹೀಗಾಗಿ ಇವರ ಮೇಲೂ ಕೂಡ RCB ಬಿಡ್ ಮಾಡುವಂತ ಸಾಧ್ಯತೆ ಇದೆ. ಸೊ ಇವರಿಷ್ಟೇ ಅಲ್ಲದೆ ಉಳಿದಂತೆ ವಿದೇಶಿ ವೇಗದ ಬೌಲರ್ಗಳ ಕೋಟಾದಲ್ಲಿ ರೀಸ್ ಟೋಪ್ಲ್ ಇದ್ದಾರೆ, ಹಾಗೆ ಸ್ಪೆನ್ಸರ್ ಜಾನ್ಸನ್ ಇದ್ದಾರೆ, ಜೊತೆಗೆ ಮ್ಯಾಟ್ ಹೆನ್ರಿ ಕೂಡ ಇದ್ದಾರೆ. ಇನ್ನು ದೇಶಿ ಆಟಗಾರರಿಗೆ ಮಣೆ ಹಾಕ್ತೇವೆ ಅಂದ್ರೂ ಕೂಡ RCBಯ ಮಾಜಿ ಪೇಸರ್ ಆಗಿದ್ದಂತ ಆಕಾಶ್ ದೀಪ್ ಇದ್ದಾರೆ. ಇನ್ನು ಡೆತ್ ಸ್ಪೆಷಲಿಸ್ಟ್ ಮೋಹಿತ್ ಶರ್ಮಾ ಇರ್ತಾರೆ. ಹಾಗೆ ಡೊಮೆಸ್ಟಿಕ್ ಕ್ರಿಕೆಟ್ನ ಹೀರೋಗಳಾಗಿರುವಂತ ಸಿಮರ್ಜೀತ್ ಸಿಂಗ್, ಕಮಲೇಶ್ ನಾಗರಕೋಟಿ, ಚೇತನ್ ಸಕಾರಿಯಾ ಜೊತೆಗೆ ಆಕಾಶ್ ಮಧ್ವಲ್ ಕೂಡ ಚಾಯ್ಸ್ ಇದ್ದಾರೆ. ಸೊ ಇದಿಷ್ಟು ಫಾಸ್ಟ್ ಬೌಲಿಂಗ್ ನ ಚಾಯ್ಸ್ ಆಗಬಹುದು. ಇನ್ನು RCB ಟಾರ್ಗೆಟ್ ಮಾಡಬಹುದಾದಂತ ಸ್ಪಿನ್ ಬೌಲರ್ಸ್ ಹಾಗೆ ಆಲ್ರೌಂಡರ್ ಗಳ ಬಗ್ಗೆ ನೋಡೋದಾದ್ರೆ ಸ್ಪಿನ್ ಬೌಲಿಂಗ್ ಸ್ಪೆಷಲಿಸ್ಟ್ ಅಂತಾನೆ ಕರೆಸಿಕೊಳ್ಳುವಂತ ರವಿ ಬಿಷ್ಣೋಯ್ರನ್ನ ಈ ಸಲ LSG ತಂಡ ಮಿನಿ ಆಕ್ಷನ್ಗೆ ರಿಲೀಸ್ ಮಾಡಿದೆ. ಸೊ ಇವರ ಮೇಲೆ ಕಣ್ಣಿಡಬಹುದು RCB. ಹಾಗೆ ತಂಡಕ್ಕೆ ಬೆಸ್ಟ್ ಚಾಯ್ಸ್ ಆಗಬಲ್ಲಂತ ಒನಿಂದು ಅಸರಂಗ RCB ಇಂದಲೇ ರಿಲೀಸ್ ಆಗಿರುವಂತ ಲುಂಗಿ ಯನ್ಗಿಡಿ ಮೇಲೆ ಮತ್ತೆ ಬಿಡ್ ಮಾಡುವಂತ ಚಾನ್ಸಸ್ ಇದೆ. ಅಥವಾ ಲಿಯಾಮ್ ಲಿವಿಂಗ್ಸ್ಟೋನ್ ರನ್ನ ಮತ್ತೆ ಕಡಿಮೆ ಮೊತ್ತಕ್ಕೆ ತಂಡಕ್ಕೆ ಸೇರಿಸಿಕೊಳ್ಬಹುದು. ಇನ್ನು ಆಂಡ್ರೆ ರಸೆಲ್ ಕೂಡ ಗುಡ್ ಚಾಯ್ಸ್ ಆಗ್ತಾರೆ. ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಹಾಗೆ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಎಬಿಲಿಟಿ ಕೂಡ ಇವರಲ್ಲಿದೆ. ಇನ್ನು ಬ್ಯಾಟಿಂಗ್ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗ ಪ್ರಸ್ತುತ ತಂಡದಲ್ಲಿ ಸ್ಟಾರ್ ಬ್ಯಾಟರ್ಗಳೇ ಇದ್ದಾರೆ. ರಿಲೀಸ್ ಆಗಿರೋ ಆಟಗಾರರ ಮೇಲೆ ಮತ್ತೆ ಬಿಡ್. ಆಕ್ಚುಲಿ ಬೇರೆಲ್ಲ ಫ್ರಾಂಚೈಸಿಗಳಿಗೆ ಹೋಲಿಕೆ ಮಾಡಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆಟಗಾರರ ರಿಟೆನ್ಷನ್ ಮತ್ತು ರಿಲೀಸ್ ವಿಚಾರದಲ್ಲಿ ಅಳೆದು ತೂಗಿ ಹೆಜ್ಜೆ ಇಟ್ಟಿದೆ. ಯಾರೆಲ್ಲ ಕಳೆದ ಬಾರಿ ಕೀ ಪ್ಲೇಯರ್ಗಳು ಆಗಿದ್ರು ಅವರನ್ನ ಟಚ್ ಕೂಡ ಮಾಡದೆ ಕೆಲವರನ್ನಷ್ಟೇ ರಿಲೀಸ್ ಮಾಡಿದೆ. ಸೊ ಹೀಗಿದ್ರು ಕೂಡ ತಂಡದಿಂದ ಹೊರಬಿದ್ದಿರುವಂತ 8 ಆಟಗಾರರ ಪೈಕಿ ಕೆಲವರನ್ನ ಮತ್ತೆ ಬಿಡ್ ಮಾಡಿ ಖರೀದಿ ಮಾಡುವಂತ ಚಾನ್ಸಸ್ ಕೂಡ ಇದೆ. ಸೊ ಮೊದಲಿಗೆ ರಿಲೀಸ್ ಆಗಿರುವಂತ 8 ಆಟಗಾರರು ಯಾರೆಲ್ಲ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಅದರಲ್ಲಿ ನಂಬರ್ 1 ಲಿಯಾಮ್ ಲಿವಿಂಗ್ಸ್ಟೋನ್.
ಸ್ವಸ್ತಿಕ್ ಚಿಕ್ಕಾರ, ಮಯಾಂಕ್ ಅಗರ್ವಾಲ್, ಟಿಮ್ ಸೈಫರ್ಟ್, ಮನೋಜ್ ಪಾಂಡಗೆ, ಲುಂಗಿ ಎನ್ಗಿಡಿ, ಬ್ಲೆಸ್ಸಿಂಗ್ ಮುಜರಾಬಾನಿ ಹಾಗೆ ಮೋಹಿತ್ ರಾತಿ. ಸೊ ಇಷ್ಟು ಆಟಗಾರರು ರಿಲೀಸ್ ಆಗಿದ್ದು, ಈ ಪೈಕಿ ಲಿಯಾವ್ ಲಿವಿಂಗ್ ಸ್ಟೋನ್ ಹಾಗೆ ಮಯಾಂಕ್ ಅಗರ್ವಾಲ್ ಅಥವಾ ಲುಂಗಿ ಎನ್ಗಿಡಿ ಈ ಮೂವರಲ್ಲೂ ಕೂಡ ಮತ್ತೆ ಆಕ್ಷನ್ ನಲ್ಲಿ ಬಿಡ್ ಮಾಡುವಂತ ಸಾಧ್ಯತೆ ಇದೆ. ಲಿಯಾವ್ ಲಿವಿಂಗ್ ಸ್ಟೋನ್ ಕಳೆದ ಬಾರಿ IPL ನಲ್ಲಿ RCB ಪರ ಬಿಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸದೇ ಇದ್ರೂ ಕೂಡ ಅನಂತರ IPL ನಂತರ ಅವರು ವೈಟ್ ಬಾಲ್ ಸೀರೀಸ್ ನಲ್ಲಿ ತುಂಬಾನೇ ಚೆನ್ನಾಗಿ ಎಫೆಕ್ಟಿವ್ ಆಗಿ ಆಡಿದ್ದಾರೆ. ಹಾಗೆ ಬೇರೆ ಬೇರೆ ದೇಶಗಳ ಲೀಗ್ ಹಂತದ ಪಂದ್ಯಗಳಲ್ಲಿ ಅವರು ಎಫೆಕ್ಟಿವ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ, ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಪವರ್ ನ ತೋರಿಸಿದ್ದಾರೆ. ಹೀಗಾಗಿ ಕಳೆದ ಬಾರಿ ಕೊಟ್ಟಿದ್ದಂತ ಅಮೌಂಟ್ ದುಬಾರಿ ಅನಿಸಿದ್ರು ಕೂಡ ಈ ಸಲ ಅವರನ್ನ ಕಡಿಮೆ ಮೊತ್ತಕ್ಕೆ ಬಂದ್ರೆ ಬಿಡ್ ಮಾಡಿ ಮತ್ತೆ ತಂಡಕ್ಕೆ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಅಂಡ್ ಮಯಾಂಕ್ ಅಗರ್ವಾಲ್ ಲಾಸ್ಟ್ ಇಯರ್ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಇಂಜುರಿ ಆಗಿ ರೂಲ್ಡ್ ಔಟ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ ತಂಡಕ್ಕೆ ಬದಲಿ ಅಥವಾ ತಾತ್ಕಾಲಿಕ ಆಟಗಾರನಾಗಿ ತಂಡಕ್ಕೆ ಸೇರ್ಪಡೆಯಾಗಿದ್ದೆ ಮಯಾಂಕ್ ಅಗರ್ವಾಲ್. ಈತ ಕೂಡ ಕನ್ನಡಿಗ. ಮಯಾಂಕ್ ಅಗರ್ವಾಲ್ ಕಳೆದ ಸೀಸನ್ ಅಲ್ಲಿ ನಂಬರ್ 3 ಸ್ಲಾಟ್ ನಲ್ಲೇ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಪ್ಲೇ ಆಫ್ ಪಂದ್ಯಗಳಲ್ಲಿ. ಸೊ ಅದ್ಭುತ ಪ್ರದರ್ಶನದೊಂದಿಗೆ ಭಾರತ ಟ್ರೋಫಿ ಗೆಲ್ಲೋಕೆ ಇವರು ಕೂಡ ಮೇನ್ ರೀಸನ್ ಆಗ್ತಾರೆ. ಹೀಗಾಗಿ ಮಯಾಂಕ್ ಅಗರ್ವಾಲ್ ಅವರನ್ನ ಮತ್ತೆ ತಂಡಕ್ಕೆ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಅದು ಅಲ್ಲದೆ ಕಳೆದ ಬಾರಿ ಮಯಾಂಕ್ ಬದಲಿ ಆಟಗಾರನಾಗಿ ಸೇರ್ಪಡೆಯಾಗಿದ್ರಿಂದ ಅವರನ್ನ ಮಿನಿ ಆಕ್ಷನ್ಗೆ ರಿಲೀಸ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇತ್ತು. ಹೀಗಾಗಿ ಮಾಡಿದ್ದಾರೆ. ಬಟ್ ಮತ್ತೆ ತಂಡಕ್ಕೆ ಸೇರಿಸಿಕೊಳ್ಳುವಂತ ಚಾಯ್ಸ್ ಕೂಡ ಇದೆ. ಅಂಡ್ ಲುಂಗಿ ಎನ್ಗಿಡಿ ಕೂಡ ಲಾಸ್ಟ್ ಇಯರ್ ನಲ್ಲಿ RCB ಪರ ಒಳ್ಳೆ ಪ್ರದರ್ಶನ ನೀಡಿದ್ರು. ಹಾಗೆ ಕೆಲ ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಅವರ ಮೇಲೆ ಬಿಡ್ ಮಾಡಿ ಅದೇ ಮೊತ್ತಕ್ಕೆ ಅಥವಾ ಅದಕ್ಕಿಂತ ವೇರಿಯೇಷನ್ ಆಗಬಹುದು, ಸ್ವಲ್ಪ ಮೇಲೆ ಕೆಳಗೆ ಆದ್ರೂ ಕೂಡ ಅವರ ಮೇಲೂ ಕೂಡ ಕಣ್ಣಿಟ್ಟು ಮತ್ತೆ ತಂಡಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಉಳಿದ ಆಟಗಾರರ ಬಗ್ಗೆ RCB ಯಾವ ನಿರ್ಧಾರವನ್ನ ತೆಗೆದುಕೊಳ್ಳೋದೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಸದ್ಯ 10 ಫ್ರಾಂಚೈಸಿಗಳು ಕೂಡ ಟೋಟಲ್ ಆಗಿ ಈ ಹರಾಜಿನಲ್ಲಿ 77 ಆಟಗಾರರನ್ನ ಖರೀದಿ ಮಾಡೋಕೆ ಅವಕಾಶ ಇದೆ. ಅಂದ್ರೆ ಟೋಟಲ್ ಆಗಿ 10 ತಂಡಗಳಿಗೆ 77 ಆಟಗಾರರ ಅವಶ್ಯಕತೆ ಇದೆ. ಅದರಲ್ಲೂ ಈ ಪೈಕಿ 31 ಸ್ಲಾಟ್ಗಳಿಗೆ ವಿದೇಶಿ ಆಟಗಾರರನ್ನೇ ಖರೀದಿ ಮಾಡಬೇಕಾಗುತ್ತೆ. ಅಂಡ್ ಎಲ್ಲಾ ಫ್ರಾಂಚೈಸಿಗಳ ಪರ್ಸ್ ಬ್ಯಾಲೆನ್ಸ್ ಒಟ್ಟಾರೆಯಾಗಿ ಅಂದ್ರೆ ಟೋಟಲ್ ಆಗಿ 10 ಫ್ರಾಂಚೈಸಿಗಳ ಬಳಿ ಎಲ್ಲರ ಅಮೌಂಟ್ ಸೇರಿ 237.55 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ಇನ್ನು ಈ ಸಲ ಬಿಡ್ಗೆ ಬರುವಂತ ಫ್ರಾಂಚೈಸಿಗಳ ಪೈಕಿ ಅತಿ ಹೆಚ್ಚು ಬ್ಯಾಲೆನ್ಸ್ ಇರೋದು KKR ಬಳಿ 10 ಆಟಗಾರನ ಬಿಡುಗಡೆ ಮಾಡಿದ್ರಿಂದ 64.3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ಸೊ ಏನ್ ನಿಗದಿ ಮಾಡಿದ್ರು 120 ಕೋಟಿ, ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಅಮೌಂಟ್ ಈಗ ಅವ್ರ ಹತ್ರ ಬ್ಯಾಲೆನ್ಸ್ ಇದೆ. ಸೊ ಹೀಗಾಗಿ ಬಿಗ್ ಪ್ಲೇಯರ್ಗಳ ಮೇಲೆ ಆದಷ್ಟು ದೊಡ್ಡ ಮೊತ್ತದಲ್ಲಿ ಇವರು ಬಿಡ್ ಮಾಡೋಕೆ ರೆಡಿ ಇರ್ತಾರೆ. ಅಂಡ್ ಅತಿ ಕಡಿಮೆ ಹಣ ಇರುವಂತದ್ದು ಮುಂಬೈ ಇಂಡಿಯನ್ಸ್ ಬಳಿ ದೊಡ್ಡ ಚೇಂಜಸ್ ಏನು ಇಲ್ಲದೆ ಇರೋದ್ರಿಂದ ಜಸ್ಟ್ 2.75 ಕೋಟಿ ರೂಪಾಯಿ ಮಾತ್ರ ಬ್ಯಾಲೆನ್ಸ್ ಇದೆ. ಹೀಗಾಗಿ ಜಸ್ಟ್ ಏನು ಬೇಸ್ ಪ್ರೈಸ್ ಇರುತ್ತೆ ಅಂತ ಆಟಗಾರರ ಮೇಲೆ ಕಣ್ಣಿಡುವಂತ ಸಾಧ್ಯತೆ ಇದೆ. ಸದ್ಯ ಹಾಲಿ ಚಾಂಪಿಯನ್ ಆಗಿರುವಂತ RCB 8 ಆಟಗಾರರನ್ನ ಕೈ ಬಿಟ್ಟಿದ್ದು ಟೋಟಲ್ ಆಗಿ 16.4 ಕೋಟಿ ರೂಪಾಯಿ ಪರ್ಸ್ ಬ್ಯಾಲೆನ್ಸ್ ನೊಂದಿಗೆ ಮಿನಿ ಹರಾಜಿನಲ್ಲಿ ಕಣಕ್ಕಿಳಿಯದಿದೆ. ಸೊ ಅಂತ ಮೇಜರ್ ಚೇಂಜಸ್ ಅಂತ ಇಲ್ಲದೆ ಇದ್ರೂ ಕೂಡ ಬ್ಯಾಕಪ್ ಆಗಿ ಕ್ವಾಲಿಟಿ ಪ್ಲೇಯರ್ಗಳೇ ಬೇಕಾಗುತ್ತೆ. ಸೊ ಕೊನೆಯದಾಗಿ ಇಲ್ಲಿ ಇನ್ನೊಂದು RCBಗೆ ಇರುವಂತ ಬಿಗ್ ಚಾಲೆಂಜ್ ಏನಪ್ಪಾ ಅಂದ್ರೆ ಪರ್ಸ್ ಬ್ಯಾಲೆನ್ಸ್ 16 ಕೋಟಿ ಇರೋದ್ರಿಂದ ದುಬಾರಿ ಆಟಗಾರರ ಅವಶ್ಯಕತೆ ಇದ್ರೂ ಕೂಡ ಅವರ ಮೇಲೆ ಬಿಡ್ ಮಾಡಿದ್ರು ಕೂಡ ಅದರಲ್ಲಿ ಗೆಲ್ಲುವಂತ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಯಾಕಂದ್ರೆ 16 ಕೋಟಿ ಇರೋದ್ರಿಂದ ಬೇರೆ ಬೇರೆ ಆಟಗಾರರ ಮೇಲೆ ಬಿಡ್ ಮಾಡಬೇಕಾಗುತ್ತೆ. ಸೊ ಅಥವಾ ಬೇರೆ ಫ್ರಾಂಚೈಸಿಗಳು RCBಗಿಂತ ಹೆಚ್ಚಿನ ಹಣವನ್ನ ಬಿಡ್ ಮಾಡಿ ಒಳ್ಳೆ ಕ್ವಾಲಿಟಿ ಪ್ಲೇಯರ್ನ ಖರೀದಿ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಹೆಚ್ಚಿನ ಮೊತ್ತದೊಂದಿಗೆ ಹರಾಜಿಗೆ ಬರೋರು ಯಾರು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇರೋದ್ರಲ್ಲೇ ಬ್ಯಾಲೆನ್ಸ್ ಮಾಡಿ RCB ತಂಡ ಖರೀದಿ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ 6 ಜನ ವಿದೇಶಿ ಆಟಗಾರರು ತಂಡದಲ್ಲಿ ಇರೋದ್ರಿಂದ ಮಿನಿ ಆಕ್ಷನ್ ನಲ್ಲಿ 2 ಆಟಗಾರನ ಮಾತ್ರ ಖರೀದಿ ಮಾಡೋಕೆ ಅಂದ್ರೆ 2 ವಿದೇಶಿ ಆಟಗಾರನ ಖರೀದಿ ಮಾಡೋಕೆ ಚಾನ್ಸ್ ಇರುತ್ತೆ. ಜೊತೆಗೆ 6 ದೇಶಿ ಆಟಗಾರರನ್ನ ಖರೀದಿ ಮಾಡುವಂತ ಅವಕಾಶ ಇದೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ RCB ಬಿಡ್ ಮಾಡಬಹುದಾದ ಆಟಗಾರರು ಈ ಸಲ ಮಿನಿ ಆಕ್ಷನ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.